ದಿ ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್ ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಸುಮಲತಾ ಅಭಿಷೇಕ್ ಇನ್ಸ್ಟಾದಲ್ಲಿ ದರ್ಶನ್ ನ ಅನ್ಫಾಲೋ ಮಾಡಿರುವಂತದ್ದು. ಎಸ್, ಪ್ರಮುಖವಾಗಿ ದರ್ಶನ್ ಅವರು ತಮ್ಮ ಇನ್ಸ್ಟಾ ಅಕೌಂಟ್ ಅಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಗುಡ್ ಬೈ ಹೇಳಿದ್ದಾರೆ. ಅವ್ರು ಮಾಡ್ತಾ ಇದ್ದಿದೆ ಒಂದು 6-7 ಜನನ ಫಾಲೋ ಮಾಡ್ತಾ ಇದ್ರು. ಎಲ್ರಿಗೂ ಕೂಡ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಒಂದು ಕಡೆ ದರ್ಶನ್ ಅವರು ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರುವಂತದ್ದು. ಇದರ ನಡುವೆ ತಾಯಿ ಸುಮಲತಾ ನನ್ನ ತಾಯಿ ಅಂತಾನೆ ಹೇಳ್ತಾ ಇದ್ರು. ಅಭಿಷೇಕ್ ನನ್ನ ತಮ್ಮ ಅಂತಾನೆ ಪ್ರತಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇರಲಿ ಅಥವಾ ಅಭಿಷೇಕ್ ಸಿನಿಮಾಗಳು ರಿಲೀಸ್ ಆಗೋ ವಿಚಾರವಾಗಿ ಸುಮಲತಾ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಸೊ ಹಾಗೆಲ್ಲ ಕೂಡ ದರ್ಶನ್ ಅವರು ಇರಲೇಬೇಕಿತ್ತು. ಅವರ ಮೊದಲನೇ ಮಗ ಅಂತ ಸುಮಲತಾ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಸೊ ಪ್ರಮುಖವಾಗಿ ಇನ್ಸ್ಟಾದಲ್ಲಿ ದರ್ಶನ್ ಇವ್ರಿಗನ್ನ ಅನ್ಫಾಲೋ ಮಾಡಿದ್ದಾರೆ. ಸುಮಲತಾ ಅವರು ಪ್ರತಿಯೊಂದು ಮನೆ ಇದ್ರು ಕೂಡ ಸಮಾರಂಭ ಇದ್ರು ಕೂಡ ಮನೆಯಲ್ಲಿ ಸುಮಲತಾ ಅವರ ಮನೆಗೆ ಹೋಗ್ತಾ ಇದ್ರು ದರ್ಶನ್ ಅವರು. ಆದರೆ ದರ್ಶನ್ ಅವರು ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಅಭಿಷೇಕ್ ಅವರಿಗೆ ಮಗು ಅಂದ್ರೆ ಅವರ ವೈಫ್ಗೆ ಅವಿವಾ ಅವರಿಗೂ ಕೂಡ ಮಗು ಆಗಿತ್ತು. ಸೊ ಹಾಗಾಗಿ ಅದರ ನಾಮಕರಣ ಇದೆ. ಈ ಅನ್ಫಾಲೋ ಅಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಮನೆಗೆ ಹೋಗ್ತಾರಾ ದರ್ಶನ್ ಅವರು ಅನ್ನುವಂಥ ಒಂದು ಪ್ರಶ್ನೆ. ಅಕಸ್ಮಾತ್ ಸುಮಲತಾ ಅವರು ಹೇಳಿದ್ರು ನಾನು ಹಾಕಿದಂತ ಸ್ಟೇಟಸ್ಗೆ ಏನೇನೋ ಹೇಳಿಕೆಗಳನ್ನ ಕೊಡ್ಲಾಗ್ತಾ ಇದೆ ಅಂತ, ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಆ ಸ್ಟೇಟಸ್ಗಳನ್ನ ಹಾಕಿದ್ದೆ ಅಂತ. ಈಗ ಒಂದು ಸುಮಲತಾ ಅವರ ಮನೇಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ದರ್ಶನ್ ಅವರು ಅಟೆಂಡ್ ಮಾಡದೇ ಇರಲ್ಲ. ಅಕಸ್ಮಾತ್ ಏನಾದ್ರು ದರ್ಶನ್ ಅವರು ಮುನಿಸ್ಕೊಂಡಿದ್ರೆ ಈ ಅನ್ಫಾಲೋ ವಿಚಾರವಾಗಿ ಕನ್ಫರ್ಮ್ ಆಗುತ್ತೆ. ಸುಮಲತಾ ಮನೆಗೆ ಹೋದ್ರೆ ಅಕಸ್ಮಾತ್ ದರ್ಶನ್ ಅವರು ಇಲ್ಲ ಅಮ್ಮ ಮಗನ ಸಂಬಂಧ ಹಾಗೆ ಇದೆ ಅನ್ನೋ ರೀತಿ. ಯಾಕಂದ್ರೆ ಮಾಜಿ ಸಂಸದೆ ಸುಮಲತಾ ಮೊಮ್ಮಗನ ನಾಮಕರಣ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಸೊ ಹಾಗಾಗಿ ದರ್ಶನ್ ಅವರು ಬರ್ತಾರಾ ಏನು ಎತ್ತ ಅನ್ನುವಂಥದ್ದು ಒಂದು ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಎಸ್, ಗಮನಿಸ್ತಾ ಇರಬಹುದು ಒಂದು ಕಡೆ ಪ್ರಮುಖವಾಗಿ ದರ್ಶನ್ ಅವ್ರಿಗೂ ಅಂಬರೀಷ್ ಫ್ಯಾಮಿಲಿಗೂ ಅವಿನಾಭಾವ ಸಂಬಂಧ. ಅಂಬರೀಷ್ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರನ್ನ ಮಗನ ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಇದ್ರು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮೊದಲಿಗೆ ಯಾರಿಗಿರುತ್ತೋ ಇಲ್ವೋ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವ್ರಿಗೆ ಮಾತ್ರ ಆಹ್ವಾನ ಇರ್ತಿತ್ತು. ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು ಅನ್ನುವಂಥ ಮಾತುಗಳು. ಯಾಕಂದ್ರೆ ಸುಮಲತಾ ಅವರು ದರ್ಶನ್ ಅವರು ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಒಮ್ಮೆಯೂ ಕೂಡ ಭೇಟಿ ಕೊಟ್ಟಿಲ್ಲ. ಅವರ ಮಗ ಒಮ್ಮೆ ಹೋಗ್ಬಿಟ್ಟು ಬಂದಿದ್ರು, ಸುಮಲತಾ ಅವರು ಹೋಗಿರ್ಲಿಲ್ಲ. ಸೊ ಪ್ರಮುಖವಾಗಿ ಒಂದು ಕಡೆ ಇತ್ತೀಚೆಗೆ ಅನ್ಫಾಲೋ ಮಾಡೋ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇಲ್ಲ ದರ್ಶನ್ ಅವರು ಎಲ್ಲರನ್ನ ಕೂಡ ತಮ್ಮ ಆಪ್ತರನ್ನ ದೂರ ಮಾಡ್ಕೊಂಡಿದ್ದಾರೆ ಅಂತ. ದರ್ಶನ್ ಅವರು ಸುಮಲತಾ ಅವರ ಮನೆಯಲ್ಲಿ ಅಂಬರೀಷ್ ಅವರ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಿರಲಿ ಕಾರ್ಯಕ್ರಮಗಳಿರಲಿ ಮದುವೆ ಸಂದರ್ಭದಲ್ಲೂ ಕೂಡ ಮುಂದೆ ನಿಂತು ಮದುವೆ ಮಾಡಿದ್ರು. ಸುಮಲತಾ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಮುಂದೆ ಹೋಗಿ ತಮ್ಮ ಮೊದಲನೇ ಮಗ ಅಂತ ಹೇಳ್ಕೊಳ್ತಾ ಇದ್ರು. ಅದಾದ ನಂತರವಾಗಿ ಅಭಿಷೇಕ್ ಅವರ ಯಾವುದೇ ಸಿನಿಮಾ ಇತ್ತೀಚೆಗೆ ಅವ್ರದ್ದು ಸಿನಿಮಾಗಳು ರಿಲೀಸ್ ಆಗುವಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಅಲ್ಲಿ ಇರ್ತಿದ್ರು. ಅವರ ಗ್ಯಾಂಗ್ ಇರ್ತಿತ್ತು ದರ್ಶನ್ ಅವ್ರದ್ದು. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಅದೆಲ್ಲವೂ ಕೂಡ ದೂರ ಆಯ್ತಾ ಅನ್ನುವಂತ ಪ್ರಶ್ನೆ. ಇವತ್ತು ಏನು ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆಯೋ ಸೊ ಸಾಕಷ್ಟು ಕುತೂಹಲ ಕೆಳಿಸ್ತಾ ಇದೆ. ದರ್ಶನ್ ಹೋಗ್ತಾರ ಅಂತ. ಯಾಕಂದ್ರೆ ಡೆವಿಲ್ ಶೂಟಿಂಗ್ ನಲ್ಲಿ ಆಲ್ರೆಡಿ 4 ದಿನ ಅನುವು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಡೆವಿಲ್ ಶೂಟಿಂಗ್ ಆಗ್ಲೇಬೇಕಾಗಿದೆ. ಬಂಡವಾಳ ಹಾಕಿರೋಂಥವ್ರು ಕೈ ಇಸ್ಕೊಳ್ತಾ ಇರೋ ದರ್ಶನ್ ಅವ್ರು ಜೈಲಿಗೆ ಹೋದ ನಂತರ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಪ್ರಮುಖವಾಗಿ ಒಂದು ಕಡೆ ಇವತ್ತು ದರ್ಶನ್ ಅವರು ಹೋದ್ರೆ ಎಲ್ಲಾ ಮುನಿಸಿಗೂ ಇತಿಶ್ರೀ ಅಂದ್ರೆ ಇಲ್ಲ ಅವರ ಸಂಬಂಧ ಗಟ್ಟಿಯಾಗಿದೆಯಪ್ಪ ಅಂತ. ಯಾವೊಂದು ಕಾರ್ಯಕ್ರಮವನ್ನು ಕೂಡ ತಪ್ಪಿಸ್ತಾ ಇದ್ದಂಥವ್ರು ಅಂಬರೀಷ್